ಹಲೋ ಡಿವೈನ್ ಫ್ಯಾಮಿಲಿ, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ರೀಡಿಂಗ್ ವಿಷಯ ಬಂದು ಬಂಡಿ ಮಹಾಕಾಳಮ್ಮ ದೇವಿಯಿಂದ ಒಂದು ಮೆಸೇಜನ್ನು ತೆಗಿಬೇಕು ಅಂತ ನನಗೆ ಸೆನ್ಸ್ ಆಗಿದ್ದರಿಂದ ಇವತ್ತಿನ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿ ಸಾಕಷ್ಟು ಜನ ಬಂಡಿ ಕಾಳಮ್ಮನವ್ರನ್ನ ನಂಬಬಹುದು, ತುಂಬ ಜನ ನಂಬ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನೀವು ಬೆಂಗಳೂರವರು ಅಲ್ಲ ಅಂತ ಅನ್ನೋದಾದರೆ ಈ ದೇವಿ ಬಗ್ಗೆ ತುಂಬ ಈ ದೇವಿಯ ಮಹಿಮೆ ಬಗ್ಗೆ ತುಂಬ ವಿಷಯಗಳಿರುವಂಥದ್ದು. ತುಂಬ ಜನ ಬಂಡಿ ಕಾಳಮ್ಮನವ್ರನ್ನ ನಂಬೋದನ್ನ ನೀವು ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ. ಅಷ್ಟು ಪವರ್ಫುಲ್ ದೇವಿ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಕೂಡ ರಾಜಗೋಪುರನೆಲ್ಲ ಕಟ್ಟಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೃಜನ್ ಲೋಕೇಶು ಈ ಒಂದು ದೇವಸ್ಥಾನದ ಗೋಪುರನೆಲ್ಲ ನಿರ್ಮಾಣ ಮಾಡಿಕೊಟ್ಟಾದ್ಮೇಲೆ ಅವರು ಫೇಮಸ್ ಆದರೂ ಮಜಾ ಟಾಕೀಸಲ್ಲಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ಅಂಥ ವಿಷಯ. ಸೊ ಆ ರೀತಿಯಾಗಿ ಎಲ್ಲರೂ ಕಷ್ಟವನ್ನು ಕಾಪಾಡ್ತಾ ಇರುವಂಥ ತಾಯಿ ಬಂಡಿ ಕಾಳಮ್ಮ ಇವತ್ತು ನನ್ನ ವ್ಯೂವರ್ಸ್ಗೆ, ಯಾರು ಡಿವೈನ್ ಮೆಸೇಜ್ ಬೈ ಅಂಕಿತಾ ಡಿವೈನ್ ಫ್ಯಾಮಿಲಿನಲ್ಲಿ ಯಾರಿದ್ದಾರೆ, ಸೊ ಅವರಿಗೆ ಈ ಒಂದು ಮೆಸೇಜನ್ನು ಕೊಡ್ತಾ ಇರುವಂಥದ್ದು. ಇಲ್ಲಿ ನಾನು 3 ಫೈಲ್ಗಳನ್ನು ಕೊಟ್ಟಿದ್ದೀನಿ. ಫೈಲ್ 1, ಫೈಲ್ 2, ಫೈಲ್ 3 ಅಂತ 3 ಕೊಟ್ಟಿದ್ದೀನಿ. ನೋಡಿ, ಇಲ್ಲಿರುವಂಥ ಮೆಸೇಜ್ನ ನೀವು ಒಬ್ಬರಿಗೆ ಅಂತ ಸೆಲೆಕ್ಟ್ ಮಾಡಬೇಕು ಅಂತಲ್ಲ, ನಿಮ್ಮ ಫ್ರೆಂಡ್ಸಿಗೂ ಕೂಡ ನೀವು ಈ ಒಂದು ಮೆಸೇಜಸ್ನ ಚೂಸ್ ಮಾಡ್ಕೊಳ್ಬೋದು. ಬೇರೆ ಒಂದು ಫೈಲ್ಗಳನ್ನ ನೋಡಿ ಅವ್ರ ಹೆಸರನ್ನ ಹೇಳಿ ಫೈಲ್ ಕಡೆ ನೋಡಿ ಒಂದು ಫೈಲ್ನ ಚೂಸ್ ಮಾಡಿಕೊಂಡು ಅವರ ಮೆಸೇಜಸ್ನ ಕೂಡ ತಿಳ್ಕೊಂಡು ನೀವು ಅವ್ರಿಗೆ ಹೇಳೋದ್ರಿಂದ ಪ್ರಾಬಬ್ಲಿ ಈ ಒಂದು ದೈವಿಕ ಮೆಸೇಜನ್ನು ತಲುಪಿಸಿದಂಥ ಪುಣ್ಯ ನಿಮಗೂ ಕೂಡ ಸಿಗ್ಬೋದು. ಮತ್ತು ಯಾರಿಗಿದು ರೀಚ್ ಆಗಬೇಕು ಅಂತ ಇದೆಯಾ ಅವ್ರಿಗೆ ರೀಚ್ ಆಗಿ ಅದರಿಂದ ಹೆಲ್ಪ್ ಕೂಡ ಆಗ್ಬೋದು. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ದಯವಿಟ್ಟು ನೋಡಿ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ಆ್ಯಸ್ ಯೂಶುವಲ್ 3 ಫೈಲನ್ನು ಕೊಟ್ಟಿದ್ದೀನಿ. 3 ಫೈಲಲ್ಲೂ ಕೂಡ ದೇವಿ ಬಂಡಿ ಮಹಾಕಾಳಮ್ಮನವರ ಮೆಸೇಜ್ ಇರೋದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡಿ ಯಾವುದನ್ನಾದ್ರು ಚೂಸ್ ಮಾಡ್ಕೊಳ್ಬೋದು. ಇದು ನಿಮಗೆ ಬಿಟ್ಟಂಥ ವಿಚಾರ. ನಾನು ಲೇಟ್ ಮಾಡೋದಕ್ಕೆ ಹೋಗಲ್ಲ, ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ಯಾರು ಫೈಲ್ 1 ಈ ಒಂದು ಸ್ಟೋನನ್ನು ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ನಿಮಗೆ ತಾಯಿ ಬಂಡಿ ಮಹಾಕಾಳಮ್ಮನವರು ಯಾವ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ನೆನ್ಪಿಡಿ, ಇದೊಂದು ಜನರಲ್ ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ. ಓಕೆ, ನಿಮ್ಮಲ್ಲಿ ಕೆಲವರು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ತುಂಬ ಜಾಸ್ತಿ ವರ್ಕ್ ಮಾಡಿ ರೆಸ್ಟ್ಲೆಸ್ಸಾಗಿ ವರ್ಕ್ ಮಾಡಿದ್ದೀರಾ ಅಂತ ಕಾಣುತ್ತೆ. ಅದಕ್ಕೆ ತಾಯಿ ಬಂಡಿ ಕಾಳಮ್ಮ ನಿಮಗೆ ಹೇಳ್ತಾ ಇರುವಂಥದ್ದು, ರೆಸ್ಟ್ ಮಾಡು ಸಾಕು, ಇನ್ನು ಎಷ್ಟು ಕೆಲಸವನ್ನು ಮಾಡ್ತೀವಿ, ಎಷ್ಟು ದಣಿತೀಯ, ನಿನ್ನ ಬಗ್ಗೆ ನಿನ್ನ ಕೇರನ್ನು ತಗೋಬೇಕು ಅಂತ ಒಂದು ಮೆಸೇಜನ್ನು ಇಲ್ಲಿ ಕೊಡ್ತಾ ಇರುವಂಥದ್ದನ್ನ ನಾನು ನೋಡ್ತಾ ಇದ್ದೀನಿ. ಸೊ ಸಾಕು, ನೀವು ತುಂಬ ಟಯರ್ಡ್ ಆಗಿದ್ದೀರಾ, ರೆಸ್ಟ್ಲೆಸ್ಸಾಗಿ ವರ್ಕ್ ಮಾಡಿದ್ದೀರಾ ಅನ್ಸುತ್ತೆ ತುಂಬ ವರ್ಷ. ಅದೇ ಮೇ ಬಿ ನೀವು ತಾಯಿ ಬಂಡಿ ಕಾಳಮ್ಮನವ್ರನ್ನ ಮೊದಲನೇ ಬಾರಿಗೆ ನಂಬಿ ಈ ವಿಡಿಯೋನ ನೋಡ್ತಾ ಇರೋವಂಥ ಆಡಿಯನ್ಸ್ ಕೂಡ ಆಗಿರ್ಬೋದು. ಸೊ ನಿಮಗೆ ಈ ಒಂದು ಎನರ್ಜಿನಲ್ಲಿ ತಾಯಿ ಮೆಸೇಜನ್ನು ಕೊಡ್ತಾ ಇದ್ದಾರೆ. ರೆಸ್ಟ್ ಮಾಡು, ನೀನು ಸ್ವಲ್ಪ ನಿನಗೂ ಒಂಚೂರು ಟೈಮ್ನ ಕೊಟ್ಕೋ, ನಿನ್ನನ್ನು ನೀನು ಪ್ರಿಯಾರಿಟೈಸ್ ಮಾಡ್ಕೊ ಅಂತ ಅವರು ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಅನದರ್ ಮೆಸೇಜಸ್ಸು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಲೈಫಲ್ಲಿ ಏನೋ ವೇಗವಾಗಿ ನಿಮ್ಮ ಕಡೆಗೆ ಬರ್ತಾ ಇರೋದನ್ನು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ನಿಮ್ಮ ಎನರ್ಜಿ ರಿಲೇಟೆಡ್ ಅವರು ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ತಾಯಿ ಬಂಡಿ ಕಾಳಮ್ಮನವರು. ಏನು ಮೆಸೇಜು ಅಂತಂದರೆ, ವೆಯ್ಟ್ ಮಾಡಿದ್ದು ಸಾಕು, ನೀನು ಕೆಲವು ವಿಷಯದಲ್ಲಿ ಕ್ವಿಕ್ ಆ್ಯಕ್ಷನ್ನ ತಗೋಬೇಕು. ಸೊ ಹೀಗೆ ನೀನು ಮುಂದೇನೋ ಆಗುತ್ತೆ ಅಂತ ಹೇಳ್ಬಿಟ್ಟು ಟೈಮ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಏನಾದರೂ ಆ್ಯಕ್ಷನ್ ತಗೋ, ನೀನು ಬೆನ್ನಿಂದೆ ನಾನಿದ್ದೀನಿ ಅಂತ ಒಂದು ರೀತಿ ಕಾಳಿ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಇದು ಬಂಡಿ ಕಾಳಮ್ಮ ಅಲ್ವಾ, ಸೊ ಕಾಳಿ ಎನರ್ಜಿಯನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಬಂಡಿ ಕಾಳಮ್ಮನವರು ಹೇಳ್ತಾ ಇದ್ದಾರೆ, ನೀವು ಸ್ವಲ್ಪ ಸೀರಿಯಸ್ ಆಗಿ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ, ನಿಮ್ಮ ಲೈಫ್ನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವುದನ್ನು ಮುಂದಕ್ಕೆ ಹಾಕ್ತಾ ಬರ್ತಾ ಇದ್ದೀರಾ, ಅದನ್ನು ನೋಡಿ ಕೇಳಿದ್ದು ಸಾಕು, ವೆಯ್ಟ್ ಮಾಡಿದ್ದು ಸಾಕು, ಆ್ಯಕ್ಷನ್ನ ತಗೋ, ನೀನೀಗ ನಿನ್ನ ಬೆನ್ನಿಂದ ನಾನಿದ್ದೀನಿ ಅಂತ ಅಮ್ಮನವರು ಹೇಳ್ತಾ ಇರೋವಂಥದ್ದು ಒಂದು ಮೆಸೇಜು. ಆ್ಯಂಡ್ ಹೌದು, ನೀವಿಲ್ಲಿ ನೋಡ್ಬೋದು ಈ ಕೆಂಪು ಕಲರ್ ಕೂಡ ತಾಯಿಯನ್ನೇ ರಿಸೆಂಬಲ್ ಮಾಡುವಂಥದ್ದು. ಸೊ ಮತ್ತು ವೇಗ, ಸೊ ಇದೆಲ್ಲ ಒಂದು ಕ್ಲಿಯರ್ ಮೆಸೇಜ್ನ ಕೊಡ್ತಾ ಇದೆ. ಸೊ ನೀನು ಮುಂದೆ ಹೋಗು, ನಿನ್ನ ಬೆನ್ನಿಂದ ನಾನು ನಿಂತ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ನನಗೆ ಇಲ್ಲಿ ಚಾನಲೈಸ್ ಆಗ್ತಾ ಇರುವಂಥದ್ದು. ಓಕೆ, ಸೊ ಗೈಸ್, ಇಲ್ಲಿ ಈಗ ಸದ್ಯಕ್ಕೆ ನಾನು ರೀಡಿಂಗ್ ಮಾಡ್ತಾ ಇರೋವಂಥ ಒಂದು ಟೈಮಲ್ಲಿ ಒಂದು ಎನರ್ಜಿನ ನಾನು ಇಲ್ಲಿ ಫೀಲ್ ಮಾಡ್ತಾ ಇದ್ದೀನಿ ತಾಯಿದು. ಆ್ಯಂಡ್ ಇನ್ನೂ ಕೆಲವ್ರಿಗೆ ಏನು ಮೆಸೇಜ್ನ ಕೊಡ್ತಾ ಇದೆ, ಫೈಲ್ 1 ಚೂಸ್ ಮಾಡ್ಕೊಂಡಿರೋವಂಥವರಿಗೆ ಒಂದು ದೊಡ್ಡ ಬದಲಾವಣೆ ಬರ್ತಾ ಇರುವಂಥದ್ದು ನಿಮ್ಮ ಒಂದು ಲೈಫಲ್ಲಿ. ಸೊ ಈ ಬದಲಾವಣೆ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದನ್ನು ಫೇಸ್ ಮಾಡುವಂಥ ಒಂದು ಕೆಪಾಸಿಟಿ ಕೂಡ ನಿಮಗೆ ಇದೆ ಅನ್ನುವಂಥ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇರುವಂಥದ್ದು. ಅಟ್ ದ ಸೇಮ್ ಟೈಮು ಇಲ್ಲಿ ನೀವು ನೋಡ್ಬೋದು ಅವರೆಲ್ಲ ಬೀಳ್ತಾ ಇರುವಂಥದ್ದು. ಸೊ ನೀನು ಬಿದ್ದರೆ ನಿನ್ನನ್ನು ಎತ್ತೋದಕ್ಕೆ ನಾನು ಇದ್ದೀನಿ, ಚಿಂತೆ ಮಾಡಬೇಡ, ಏನೇ ನಡೆದ್ರೂ ಕೂಡ ಧೈರ್ಯವಾಗಿರು, ನಾನು ನಿನ್ನ ಜೊತೆಯಲ್ಲಿ ಇದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ಎನರ್ಜಿ ಸೆನ್ಸ್ ಆಗ್ತಾ ಇರೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಕೆಲವರು ಮೇ ಬಿ
ಬಿಸ್ನೆಸ್ಸು ಸಡನ್ನಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗಿರ್ಬೋದು ನಿಮಗೆ. ಸೊ ಅದನ್ನು ಹೇಳ್ತಾ ಇರುವಂಥದ್ದು, ಎಸ್ಟಾಬ್ಲಿಷ್ ಮಾಡುವಂಥ ಶಕ್ತಿ ನಿನ್ನಲ್ಲಿದೆ, ನಿನ್ನ ಬೆನ್ನಿಂದ ನಾನಿದ್ದೀನಿ ಅಂತ ತಾಯಿ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮಗೆ. ಮತ್ತೆ ನಿರ್ಮಾಣ ಮಾಡಿ, ನೀವೇನು ಕಟ್ಟಿದ್ದು ಕುಸ್ತೋಗಿದೆ ಅದನ್ನು ಮತ್ತೆ ನಿರ್ಮಾಣ ಮಾಡಿ ಅನ್ನೋವಂಥ ಒಂದು ಮೆಸೇಜು. ಮತ್ತು ಕೆಲವರು ರಿಲೇಷನ್ಶಿಪ್ ಕೂಡ ಡಿಸ್ಟ್ರಾಯ್ ಆಗಿರ್ಬೋದು, ಹಾಳಾಗಿರ್ಬೋದು ಸಂಬಂಧಗಳು. ಸೊ ನಿಮಗೂ ಕೂಡ ಇಲ್ಲಿ ತಾಯಿ ಮೆಸೇಜ್ನ ಕೊಡ್ತಾ ಇದ್ದಾರೆ, ಮತ್ತೆ ರೀಕ್ರಿಯೇಟ್ ಮಾಡುವಂಥ ಶಕ್ತಿ ನಿನ್ನಲ್ಲಿದೆ, ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡು, ಮತ್ತೆ ನಿರ್ಮಾಣ ಮಾಡು, ನಿನ್ನ ಬೆನ್ನಿಂದೆ ನಾನಿದ್ದೀನಿ ಅಂತ ಮೆಸೇಜ್ನ ಕೊಡ್ತಾ ಇರುವಂಥದ್ದನ್ನು ನಾನು ಇಲ್ಲಿ ಫೀಲ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ಕೆಲವ್ರು ಯಾರು ನಿಮ್ಮಲ್ಲಿ ಇನ್ನೂ ಆಪರ್ಚುನಿಟೀಸ್ ಬಂದಿಲ್ಲ ಅಂತ ಯಾರು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಸೊ ನೀವು ಬಿತ್ತಂಥ ಬೀಜ ನಿಮಗೆ ಇನ್ನು ಫಲ ಕೊಡುವಂಥ ಸಂದರ್ಭ ಬಂತು ಅಂತ ತಾಯಿ ಹೇಳ್ತಾ ಇರುವಂಥದ್ದು. ನಿಮ್ಮ ಕಡೆಗೆ ಸಾಕಷ್ಟು ಆಪರ್ಚುನಿಟಿಗಳು ಶೀಘ್ರದಲ್ಲೇ ಬರುವಂಥದ್ದು. ಸೊ ನೀವು ಸಮಾಧಾನವಾಗಿರಬೇಕು ಮತ್ತು ಎಫರ್ಟ್ನ ನೀವು ಹಾಕಬೇಕು ಅಂತ ಇಲ್ಲಿ ಮೆಸೇಜ್ ಬರ್ತಾ ಇರುವಂಥದ್ದು. ಸೊ ಎಫರ್ಟ್ನ ಹಾಕಿ ನೀವು, ಆ್ಯಂಡ್ ಈ ಹಿಂದೆ ನೀವೇನು ಎಫರ್ಟ್ ಹಾಕಿದ್ದೀರಾ ಅದಕ್ಕೂ ಕೂಡ ನಿಮಗೆ ಬೇಕಾದಂಥ ಫಲ ಕೂಡ ಶೀಘ್ರದಲ್ಲೇ ಸಿಗುವಂಥದ್ದು. ಆ್ಯಂಡ್ ಹೊಸ್ದಾಗಿ ಕೆಲವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಕಾಣುತ್ತೆ. ಹೊಸ್ದಾಗಿ ನ್ಯೂ ಜಾಬ್ಗೆ ಇಲ್ಲಿ ಕೆಲವರು ಸೇರ್ತಾ ಇರ್ಬೋದು. ಸೊ ಅಥವಾ ಹೊಸ್ದಾಗಿ ಯಾರಾದರೂ ಸಣ್ಣ ಮಟ್ಟದ ಬಿಸ್ನೆಸ್ ಕೂಡ ಇಲ್ಲಿ ಯಾರಾದರೂ ಸ್ಟಾರ್ಟ್ ಮಾಡ್ತಾ ಇರ್ಬೋದು. ಸೊ ಅದನ್ನು ಇಲ್ಲಿ ನಾನು ಫೀಲ್ ಮಾಡ್ತಾ ಇರುವಂಥದ್ದು. ಸೊ ಓವರಾಲ್ ಹೇಳಬೇಕು ಅಂತ, ನೀನು ಮಾಡೋ ಕೆಲಸಕ್ಕೆ ನಿನ್ನ ಬೆನ್ನಿಂದೆ ನಾನು ಇದ್ದೀನಿ, ಚಿಂತೆ ಮಾಡಬೇಡ. ಮಾಡೋ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಯಾರ್ಯಾರಿದ್ದೀರಾ ಅವರಿಗೆ ಮೆಸೇಜು. ಸೊ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೂ ತಾಯಿ ನಿಮಗೆ ಲಕ್ಷ್ಮೀ ಕಟಾಕ್ಷವನ್ನು ಆಶೀರ್ವಾದ ಮಾಡ್ತಾ ಇದ್ದಾಳೆ ಅಮ್ಮನವರು. ಆ್ಯಂಡ್ ನೀವು ಯಾರು ಫಿನಾನ್ಷಿಯಲ್ ಪ್ರಾಬ್ಲಮ್ನ ತುಂಬ ಫೇಸ್ ಮಾಡಿದ್ದೀರಾ, ಸೊ ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ಮು ಸಾರ್ಟ್ಔಟ್ ಆಗುವಂಥ ಸಂದರ್ಭ ಬಂತು ಅಂತ ಇನ್ನೊಂದು ಮೆಸೇಜ್ ಕೂಡ ಇಲ್ಲಿ ವೈಬ್ ಆಗ್ತಾ ಇರುವಂಥದ್ದು ಗೈಸ್. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ತಾಯಿಗೆ ಅದೋಳು ಯಾವತ್ತಿಗೂ ಕಷ್ಟದಲ್ಲಿರೋರನ್ನ ಕಾಯೋದು ಅಂತ ಹೇಳ್ತೀವಿ. ಸೊ ಆ ಒಂದು ಎನರ್ಜಿನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಒಂದು ರೀತಿ ತಾಯಿ ನಿಮ್ಮ ಬೆನ್ನಿಂದೆ ನಿಂತಿದ್ದಾಳೆ ಅಂತ ನನಗೆ ಈ ಒಂದು ರೀಡಿಂಗ್ ಮಾಡಬೇಕಾದ್ರೆ ಫೀಲ್ ಆಗ್ತಾಯಿದೆ. ಸೊ ಯಾರ್ಯಾರು ಈ ಒಂದು ರೀಡಿಂಗ್ನ ನೋಡಿದ್ದೀರಾ, ಸೊ ನಿಮಗೆ ಈ ನನ್ನ ರೀಡಿಂಗ್ ಏನಾದರೂ ರೆಸೊನೇಟ್ ಆಗಿದ್ದರೆ ಸೊ ದೇವಿ ಅಂತ ಕಮೆಂಟ್ ಮಾಡಿ, ಸೊ ದಟ್ ನೀವು ಈ ಬಂಡಿಕಾಳಮ್ಮನವರ ಎನರ್ಜಿನ ನೀವು ಕ್ಲೇಮ್ ಮಾಡ್ಕೋಬೋದು. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಬನ್ನಿ, ಯಾರು ಈ ಒಂದು ಸ್ಟೋನನ್ನು ಚೂಸ್ ಮಾಡ್ಕೊಂಡಿದ್ದಾರೆ, ಪೈಲ್ 2ನ ಚೂಸ್ ಮಾಡ್ಕೊಂಡಿದ್ದಾರೆ, ಸೊ ಅವರಿಗೆ ತಾಯಿ ಬಂಡಿಕಾಳಮ್ಮನವರು ಯಾವ ಒಂದು ಮೆಸೇಜನ್ನ ಕೊಡ್ತಾ ಇದ್ದಾರೆ ಅಂತ ನಾವು ನೋಡೋಣ. ಓಕೆ, ಸೊ ಮೊದಲನೇ ಮೆಸೇಜು ಏನು ಬರ್ತಾ ಇದೆ ಅಂತಂದರೆ, ತಾಯಿ ಹೇಳ್ತಾ ಇದ್ದಾರೆ ನಿಮಗೆ, ಯಾವುದೋ ನಿರ್ಧಾರಗಳನ್ನ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ, ಸತ್ಯನ ನೀವು ಸ್ವೀಕರಿಸೋದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದೀರಾ, ಅದ್ರ ರಿಲೇಟೆಡ್ ನೀವು ಡಿಸಿಷನ್ ತೊಗೊಳೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ. ಸತ್ಯನ ಅವಾಯ್ಡ್ ಮಾಡೋಕ್ಕೆ ಹೋಗಬೇಡ, ಅದನ್ನು ಆಕ್ಸೆಪ್ಟ್ ಮಾಡ್ಕೋ ಅನ್ನುವಂಥ ಒಂದು ಮೆಸೇಜ್ನ ಸ್ಟ್ರಾಂಗ್ ಆಗಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಆ್ಯಂಡ್ ನಿರ್ಧಾರಗಳನ್ನು ತೊಗೊಳ್ಳಿ, ಶೀಘ್ರವಾಗಿ ನಿರ್ಧಾರಗಳನ್ನು ತೊಗೊಳ್ಳಿ. ನೀವು ಎಷ್ಟು ಈ ವಿಷಯನ ಅವಾಯ್ಡ್ ಮಾಡ್ತೀರಾ, ಈ ವಿಷಯ ನಿಮಗೆ ಮತ್ತೆ ನಿಮಗೆ ಟಾರ್ಚರ್ ಮಾಡುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಮೊದಲಿಗೆ ಅದೇನು ಸತ್ಯ ಇದೆ ಅದನ್ನು ಫೇಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ನಿರ್ಧಾರನ ತಗೊಳ್ಳೇಬೇಕು ಅಂತ ತಾಯಿ ಬಂಡಿ ಮಹಾಕಾಳಮ್ಮನವರು ನಿಮಗೆ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಅದು ಒಂದು ಮೆಸೇಜ್ ನನಗೆ ಸೆನ್ಸ್ ಆಗ್ತಾ ಇರುವಂಥದ್ದು. ಸೊ ಇನ್ನೂ ಕೆಲವರಿಗೆ ಯಾರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಹಾರ್ಡ್ ವರ್ಕ್ಗೆ ಪೇ ಆಗೋವಂಥ ಟೈಮ್ ಬಂತು. ನೀವೇನು ಇಷ್ಟು ದಿನ ಕಷ್ಟಪಟ್ಟು ಕೆಲಸ ಮಾಡಿದರೆ ಅದಕ್ಕೆ ನಿಮಗೆ ಏನು ಸಿಗಬೇಕು ಅದು ಇಷ್ಟರಲ್ಲೇ ಸಿಗುತ್ತೆ ಅನ್ನುವಂಥ ಒಂದು ಮೆಸೇಜು. ಇನ್ನೂ ಕೆಲವರು ಯಾರು ಸೋಮಾರಿಗಳಿದ್ದಾರೆ, ಸೊ ಸೋಮಾರಿಗಳಿಗೂ ಕೂಡ ತಾಯಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ನೀನು ಹೀಗೆ ಕೂತ್ಕೊಂಡಿದ್ರೆ ಆಗೋದಿಲ್ಲ, ಒಂದು ಸ್ವಲ್ಪ ವರ್ಕ್ ಮಾಡಿ ನೀನು ನಿನ್ನ ಸ್ಕಿಲ್ಗಳನ್ನ ಡೆವಲಪ್ ಮಾಡ್ಕೋಬೇಕು, ಏನಾದರೂ ಒಂದು ಕಲಿತಾ ಇರಬೇಕು ನೀನು. ಇಲ್ಲ ನಾನು ಇಷ್ಟೇ ಕಲ್ತಿದ್ದೀನಿ, ಹೀಗೆ ಇದ್ದೀನಿ ಅಂತಲೇ ಮುಂದಕ್ಕೆ ಕಷ್ಟ ಅನುಭವಿಸ್ತೀಯ, ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಅನ್ನುವಂಥ ಒಂದು ಮೆಸೇಜ್ ನನಗಿಲ್ಲಿ ಚಾನಲೈಸ್ ಆಗ್ತಾ ಇರುವಂಥದ್ದು. ಆ್ಯಂಡ್ ಯಾರ್ಯಾರು ಹಾರ್ಡ್ ವರ್ಕ್ ಮಾಡಿದ್ದೀರಾ, ಇನ್ನೂ ಮಾಡ್ತಾನೆ ಇದ್ದೀರಾ, ಅವ್ರಿಗೆ ಹೇಳ್ತಾ ಇರೋವಂಥದ್ದು ಕಂಟಿನ್ಯೂ ಮಾಡು. ನೀನು ಮಾಡ್ತಾ ಇರೋವಂಥ ವರ್ಕ್ ಸರಿಯಾಗಿದೆ, ಕಂಟಿನ್ಯೂ ಮಾಡು. ಅದು ನೀನು ಆಫೀಸಲ್ಲಿ ವರ್ಕ್ ಮಾಡೋದಿರ್ಬೋದು, ಬಿಸ್ನೆಸ್ ಇರ್ಬೋದು, ಅಥವಾ ಮನೆಯಲ್ಲೇ ಹೆಣ್ಮಕ್ಳು ಯಾವ್ದಾರ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾಯಿದ್ರು ಕೂಡ ಕಂಟಿನ್ಯೂ ಮಾಡು. ನೀನು ಒಳ್ಳೆ ದಾರಿನಲ್ಲಿದೆಯಾ, ಶೀಘ್ರದಲ್ಲೇ ನಿಂಗೆ ಅದಕ್ಕೇನು ಸಿಗಬೇಕು ರಿವಾರ್ಡ್ ಅದು ಸಿಗುತ್ತೆ ಅನ್ನುವಂಥ ಒಂದು ಮೆಸೇಜ್ ಬರ್ತಾ ಇರುವಂಥದ್ದು. ನೆಕ್ಸ್ಟು ಇನ್ನೂ ಕೆಲವ್ರಿಗೆ ನಿಮ್ಮ ಒಂದು ಸೋಲ್ಮೇಟು ನಿಮಗೆ ಸಿಗ್ತಾರೆ ಹತ್ತಿರದಲ್ಲಿ ಅನ್ನುವಂಥ ಒಂದು ಮೆಸೇಜು ಇಲ್ಲಿ ಬರ್ತಾ ಇರುವಂಥದ್ದು. ಸೊ ನೀವು ಯಾವ ರೀತಿಯಾದಂಥ ಒಂದು ವ್ಯಕ್ತಿಯನ್ನು ಕನಸು ಕಾಣ್ತಾ ಇದ್ರಿ ಇಷ್ಟು ದಿನ, ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ, ಅದಕ್ಕೆ ಸಿದ್ಧವಾಗಿರು ಅಂತ ಹೇಳ್ತಾ ಇದ್ದಾರೆ.
ಸಿದ್ಧವಾಗಿರೋ ಅಂದಿದ ತಕ್ಷಣ ಅವರು ನಿಮ್ಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂತಂದರೆ, ಯಾವತ್ತೂ ಅಷ್ಟೇ ಪ್ರೀತಿ ವಿಶ್ವಾಸ ಇದು ಯಾವುದೇ ಸಂಬಂಧ ಆಗಿದ್ದು ಕೂಡ ಇದು ಮ್ಯೂಚುವಲ್ ರೆಸ್ಪೆಕ್ಟಿಂದ ಬರಬೇಕು. ಸೊ ಯು ಶುಡ್ ರೆಸ್ಪೆಕ್ಟ್ ದ ಪೀಪಲ್ ಅಂತ ಹೇಳುವಂಥದ್ದು. ಅಂದರೆ ನಿಮ್ಮ ಪಾರ್ಟ್ನರ್ ಯಾರು ಬರ್ತಾರೆ, ನಿಮಗೆ ಹೊಸ ಕನೆಕ್ಷನ್ ಏನು ಸ್ಟಾರ್ಟ್ ಆಗುತ್ತೆ, ಅದು ಈಕ್ವಾಲಿಟಿಯನ್ನು ನೀವು ಮೇಂಟೈನ್ ಮಾಡಬೇಕು. ರೆಸ್ಪೆಕ್ಟು ಈಕ್ವಲ್ ಆಗಿರಬೇಕು, ಶೇರಿಂಗು ಈಕ್ವಲ್ ಆಗಿರಬೇಕು. ಸೊ ಅದನ್ನು ನೀವು ಕಲ್ತ್ಕೋಬೇಕು ಅಂತ. ಪ್ರಾಬಬ್ಲಿ ನೀವು ಹಿಂದೆ ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಯಾರನ್ನಾರು ನಡ್ಸ್ಕೊಂಡಿದ್ದಿರ್ಬೋದು, ನಿಮ್ಮ ಎಕ್ಸ್ ಪಾರ್ಟ್ನರ್ನ ಇರ್ಬೋದು. ಅದಕ್ಕೆ ತಾಯಿ ಈ ಸಲ ಹೇಳ್ತಾರೆ, ಈ ಸಲ ನಾನು ನಿನಗೆ ಒಳ್ಳೆ ಪಾರ್ಟ್ನರ್ನ ಕೊಡ್ತಾ ಇದ್ದೀನಿ, ಬಟ್ ನೀನು ಲವ್ ಅನ್ನುವಂಥದ್ದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಆಗುವಂಥದ್ದು ಅನ್ನೋದನ್ನು ನೀನು ನೆನಪಲ್ಲಿ ಇಟ್ಕೊಳ್ಳೇಬೇಕು ಅನ್ನುವಂಥ ಒಂದು ಮೆಸೇಜ್ ನನಗೆ ಚಾನಲೈಸ್ ಆಗ್ತಾ ಇರುವಂಥದ್ದು. ಸೊ ಯಾರಾದರೂ ತಾಯಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೇಳ್ಕೊಂಡು ಬಂದಿರ್ತೀರ, ಅಮ್ಮ ನನಗೊಂದು ಒಳ್ಳೆ ಪಾರ್ಟ್ನರ್ನ ಕೊಡು ಅಂತ. ಸೊ ಅಂಥವ್ರಿಗೋಸ್ಕರ ಈ ಒಂದು ಮೆಸೇಜ್ ಬರ್ತಾ ಇರುವಂಥದ್ದು. ಜೊತೆಯಲ್ಲಿ ಯಾರಾದರೂ ಮದುವೆಗೆ ಅಂತ ಕೂಡ ಹುಡುಕಿದ್ರು ಕೂಡ ನಿಮಗೆ ಸೂಟ್ ಆಗುವಂಥ ಒಂದು ಹೆಣ್ಣು ಶೀಘ್ರದಲ್ಲೇ ಗಂಡು ಬೇಗ ಸಿಗತ್ತೆ ಅನ್ನುವಂಥ ಒಂದು ಮೆಸೇಜು ತಾಯಿ ನಿಮಗೆ ಕೊಡ್ತಾ ಇರುವಂಥದ್ದು. ನೆಕ್ಸ್ಟು, ಸೊ ನಿಮ್ಮ ಬೆನ್ನಿಂದ ತಾಯಿ ನಾನು ಇದ್ದೀನಿ ಅಂತ ಹೇಳ್ತಾ ಇರುವಂಥದ್ದು. ಅಗೇನ್ ಇಲ್ಲಿ ನಮಗೆ ಪೈಲ್ 1 ಬಂದಿತ್ತು, ಕಾಳಿ ಎನರ್ಜಿಯನ್ನು ನಾನು ಇಲ್ಲಿ ಫೀಲ್ ಮಾಡ್ತಾ ಇದ್ದೀನಿ. ಬಂಡಿ ಮಹಾಕಾಳಮ್ಮನವರ ಕಾಳಿ ಎನರ್ಜಿಯನ್ನು ಅವ್ರು ಹೇಳ್ತಾ ಇದ್ದಾರೆ, ನೀನು ಯಾವುದಕ್ಕೂ ಹೆದರೋಂಥ ಅವಶ್ಯಕತೆ ಇಲ್ಲ. ನಿನ್ನ ಕಾನ್ಫಿಡೆನ್ಸು, ನಿನ್ನ ಕರೇಜಸ್ಸೇ ನಿನಗೆ ಒಂದು ಸ್ಟ್ರೆಂತು. ನಿನ್ನ ಬೆನ್ನಿಂದೆ ನಾನು ಧೈರ್ಯದ ರೂಪದಲ್ಲಿ ಇದ್ದೀನಿ. ನಿನ್ನಲ್ಲಿ ಆಲ್ರೆಡಿ ನೀನು ಏನು ಅಂದ್ಕೊಂಡಿದ್ಯೋ ನೀನು ಅದಕ್ಕಿಂತ ಸ್ಟ್ರಾಂಗ್ ಆಗಿದ್ದೀಯಾ. ಬಟ್ ನೀನು ಸ್ವಲ್ಪ ತುಂಬ ಈಗೋನೆಲ್ಲ ತೋರಿಸ್ಕೋಬಾರ್ದು. ಸೊ ನೀನು ಏನು ಮಾಡಬೇಕು ಅಂತ ನಿನ್ನ ಸ್ಟ್ರೆಂತನ್ನು, ಕಾನ್ಫಿಡೆನ್ಸನ್ನು ಒಂದು ರೀತಿಯಲ್ಲೇ ಬ್ಯಾಲೆನ್ಸ್ಡಾಗಿ ಇಟ್ಕೋಬೇಕು. ಅತಿಯಾಗಿ ಯಾವುದನ್ನು ಮಾಡೋಕ್ಕೆ ಹೋಗಬಾರ್ದು. ನಿನ್ನನ್ನು ನೀನು ಸೆಲ್ಫ್ ಡೌಟ್ನ ಪಟ್ಕೊಳ್ಳೋಕೆ ಹೋಗಬೇಡ. ನೀನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಧೈರ್ಯವಂತ ಅಥವಾ ಧೈರ್ಯವಂತ ನೀನು ಅನ್ನೋವಂಥ ಒಂದು ಮೆಸೇಜ್ನ ಅಮ್ಮನವರು ನಿಮಗೆ ಕೊಡ್ತಾ ಇರುವಂಥದ್ದು. ಸೊ ಒಂದು ಹೆಜ್ಜೆ ನೀವು ಮುಂದಕ್ಕೆ ಹೋದರೆ ತಾಯಿ ಒಂದು ಹೆಜ್ಜೆ ನಿಮ್ಮ ಜೊತೆಯಲ್ಲಿ ಬರ್ತಾಳೆ ಅನ್ನೋವಂಥ ಒಂದು ಮೆಸೇಜ್ ನನಗಿಲ್ಲಿ ಚಾನಲೈಸ್ ಆಗ್ತಾ ಇರುವಂಥದ್ದು. ಸೊ ಇದಾಗಿತ್ತು ಪೈಲ್ 2ನ ಒಂದು ರೀಡಿಂಗು. ಈ ನನ್ನ ರೀಡಿಂಗು ನಿಮಗೆ ರೆಸನೇಟ್ ಆಗಿದ್ದರೆ ದೇವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಂಡಿಕಾಳಿ ಅಮ್ಮನವರ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳಿ. ಆ್ಯಂಡ್ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ಬರುತ್ತೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾವು ಮತ್ತೊಂದು ಟಾಪಿಕ್ನ ಜೊತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ. ಯಾರು ಈ ಒಂದು ಕಾಯಿನನ್ನು ಚೂಸ್ ಮಾಡಿದ್ದಾರೆ, ಪೈಲ್ 3 ಯಾರು ಚೂಸ್ ಮಾಡಿದ್ದಾರೆ, ಬನ್ನಿ ನೋಡೋಣ ಅವರಿಗೆ ಬಂಡಿ ಕಾಳಮ್ಮನವರ ಒಂದು ಮೆಸೇಜ್ ಏನಿದೆ ಅಂಥೇಳಿ ನಾವು ಚೆಕ್ ಮಾಡೋಣ. ಓಕೆ, ಯಾರು ಪೈಲ್ 3ನ ಚೂಸ್ ಮಾಡಿದ್ದೀರಾ ನಿಮಗೆ ತುಂಬ ಒಳ್ಳೊಳ್ಳೆ ಮೆಸೇಜಸ್ಸು ಕೊಡ್ತಾ ಇದ್ದಾರೆ ಅಮ್ಮನವರು. ನಿಮ್ಮಲ್ಲಿ ತುಂಬ ಜನ ಭಾಳ ವರ್ಷದಿಂದ ಫಿನಾನ್ಷಿಯಲಿ ತುಂಬ ಸ್ಟ್ರಗಲ್ ಮಾಡಿದ್ದೀರ ಅಂತ ಕಾಣುತ್ತೆ. ನಿಮ್ಮ ಲೈಫಲ್ಲೇ ಬ್ಯಾಲೆನ್ಸ್ ಬರ್ತಾಯಿದೆ, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಾಯಿದ್ದೀರಾ ನೀವು ಅನ್ನೋಂಥ ಒಂದು ಮೆಸೇಜ್ ಬರ್ತಾಯಿದೆ. ನಿಮ್ಮೆಲ್ಲ ಹಾರ್ಡ್ ವರ್ಕಿಗೂ ನಿಮ್ಗೆ ಏನು ದುಡ್ಡು ಸಿಗಬೇಕಾಗಿತ್ತು ಅದು ನಿಮಗೆ ವಾಪಸ್ ಬರ್ತಾಯಿದೆ. ಎಸ್ಪೆಷಲಿ ದುಡ್ಡು ಕಾಸು ವಿಷಯದಲ್ಲಿ ತುಂಬ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಮೆಸೇಜು ತಾಯಿ ನಿಮಗೆ ಕೊಡ್ತಾ ಇರುವಂಥದ್ದು. ಸೊ ಅದೆಷ್ಟು ಸಲ ನೀವು ದೇವಸ್ಥಾನಕ್ಕೆ ಹೋದಾಗ ದೇವಿಯನ್ನು ಬೇಡ್ಕೊಂಡಿದ್ರೋ ಏನೋ, ಸೊ ಅದು ಆ ತಾಯಿಯಿಂದ ನಿಮಗೆ ಈ ಒಂದು ಮೆಸೇಜು ಸಿಗ್ತಾ ಇರುವಂಥದ್ದು. ಸೊ ಇಷ್ಟರಲ್ಲೇ ನಿಮಗೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸು, ನೀವು ಊಹೆ ಮಾಡ್ದಂಗೆ, ನೀವು ಬೇಡ್ಕೊಂಡಂಗೆ, ನೀವು ಅಂದ್ಕೊಂಡಂಗೆ ನಿಮ್ಗೆ ಏನು ಸಿಗಬೇಕು ಅದು ಇಷ್ಟರಲ್ಲೇ ನಿಮಗೆ ಸಿಗುತ್ತೆ ಅನ್ನುವಂಥ ಒಂದು ಮೆಸೇಜಸ್ನ ನಾನಿಲ್ಲಿ ಫೀಲ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ ಇಷ್ಟರಲ್ಲೇ. ಸೊ ಯಾರು ಸ್ವಲ್ಪ ಲ್ಯಾಕ್ ಆಫ್ ಕಾನ್ಫಿಡೆನ್ಸಲ್ಲಿ ಸ್ವಲ್ಪ ಹೆದರ್ಕೊಂಡು ಎಲ್ಲದಕ್ಕೂ ಕೈ ಹಾಕ್ತಾಯಿದ್ರು, ಸೊ ತಾಯಿ ಹೇಳ್ತಾ ಇದ್ದಾಳೆ ನಿಮ್ಮ ಜೊತೆಯಲ್ಲೇ ನಾನು ಇದ್ದೀನಲ್ಲ, ಹೆದರೋ ಅವಶ್ಯಕತೆ ಇಲ್ಲ, ಎಲ್ಲನೂ ನಿನಗೆ ಅನುಕೂಲ ಆಗುತ್ತೆ ಅನ್ನೋವಂಥ ಒಂದು ಮೆಸೇಜು ಇಲ್ಲಿ ಬರ್ತಾ ಇರುವಂಥದ್ದು. ಆ್ಯಂಡ್ ಇನ್ನೂ ಕೆಲವ್ರಿಗೆ ಏನು ಮೆಸೇಜ್ ಬರ್ತಾಯಿದೆ, ನೀನು ಏನು ಪ್ಲ್ಯಾನ್ ಮಾಡಿದ್ಯಾ ಆ ಪ್ಲ್ಯಾನ್ ಕರೆಕ್ಟಾಗಿದೆ, ನಿನ್ನ ಫ್ಯೂಚರ್ ಪ್ಲ್ಯಾನ್ಸ್, ಫ್ಯೂಚರ್ ಗೋಲ್ಸ್ ಎಲ್ಲನೂ ಕೂಡ ಸರಿಯಾಗಿದೆ. ನೀನು ಸೆಲ್ಫ್ ಡೌಟ್ನ ಪಟ್ಕೊಳ್ಳೋಕೆ ಹೋಗಬೇಡ, ನಿನ್ನ ಎಲ್ಲ ಏನು ಅಂದ್ಕೊಂಡಿದ್ಯೋ ಅದೆಲ್ಲನೂ ಸರಿಯಾಗೇ ಇದೆ ಅನ್ನುವಂಥದ್ದು. ಮತ್ತು ಬರುವ ದಿನಗಳಲ್ಲಿ ನೀನೇನು ಯೋಜನೆ ಹಾಕಿದೆಯೋ ಅದೆಲ್ಲ ಕೂಡ ಕಾರ್ಯರೂಪಕ್ಕೆ ಬರುತ್ತೆ. ಮೇ ಬಿ ನೀವು ಬಿಸ್ನೆಸ್ ಪ್ಲ್ಯಾನ್ ಮಾಡಿರ್ಬೋದು, ಅಥವಾ ನೀವು ವರ್ಕಿಂಗ್ ರಿಲೇಟೆಡ್ ಪ್ಲ್ಯಾನ್ ಮಾಡಿರ್ಬೋದು, ಅಥವಾ ಗೋಲ್ ರಿಲೇಟೆಡ್ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು, ಎಜುಕೇಷನ್ ರಿಲೇಟೆಡ್ ಪ್ಲ್ಯಾನ್ ಮಾಡಿರ್ಬೋದು. ಸೊ ನೀವೇನು ಪ್ಲ್ಯಾನ್ ಮಾಡಿದ್ದೀರಾ, ಅಥವಾ ಫಿನಾನ್ಷಿಯಲ್ ರಿಲೇಟೆಡ್ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು, ನೀವೇನು ಯೋಜನೆ ಮಾಡಿದ್ದೀರಾ ಅದ್ರ ಪ್ರಕಾರನೇ ನಡೆಯುತ್ತೆ. ನಿಮ್ಮನ್ನು ನೀವು ಡೌಟ್ ಪಟ್ಕೋಬೇಡಿ ಅಂತ ಒಂದು ಮೆಸೇಜ್ ಇಲ್ಲಿ ಅಮ್ಮನವರು ಕೊಡ್ತಾ ಇರೋವಂಥದ್ದು. ಸೊ ಇದೆಲ್ಲ ಕೂಡ ನೀವು ನೋಡ್ಬೋದು, ಈ ರೆಡ್ ಕಲರಲ್ಲ ಏನು ತಾಯಿ ಎನರ್ಜಿ, ತಾಯಿ ಕುಂಕುಮದ ಕಲರ್ ಇದೆಲ್ಲ. ಸೊ ಆ ತಾಯಿ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಇರ್ತಾಳೆ ಅನ್ನೋದನ್ನು ನೀವು ನಂಬಿ ಮುನ್ನಡೆಯಬೇಕು ಅನ್ನುವಂಥದ್ದು ಇದರ ಒಂದು ಮೆಸೇಜು. ಆ್ಯಂಡ್ ಇಲ್ಲೂ ಅಷ್ಟೇ, ಇದು ಒಂದು ಕಾಳಿ ಎನರ್ಜಿಯನ್ನೇ ಫೀಲ್ ಮಾಡ್ತಾ ಇದ್ದೀನಿ. ಸೆಲ್ಫ್ ಡಿಫೆನ್ಸ್ ಅನ್ನೋದನ್ನ ತೋರಿಸ್ತಾ ಇದೆ. ಎಲ್ಲವನ್ನು ಸಹಿಸ್ಕೋಬೇಕು ಅಂತ ಏನೂ ಇಲ್ಲ ಅನ್ನುವಂಥದ್ದು ಮೆಸೇಜು. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು, ನೀವು ಯಾವತ್ತಿಗೂ ಅಲರ್ಟ್ ಆಗಿರಬೇಕು. ಜೊತೆಯಲ್ಲಿ ನಾನಿದ್ರೂ ಕೂಡ
ಯಾರೇ ಏನೇ ಮಾಡಿದ್ರು ಎಲ್ಲರೂ ಸಹಿಸ್ಕೋಬೇಕು ಅಂತ ಏನಿಲ್ಲ. ನೀವು ಮೆಟ್ಟಿ ನಿಂತು ಏನಿದೆ ಕೆಲಸ ಅದನ್ನು ನೀವು ಮಾಡಿ ಎದುರಿಸಿ. ನಿಮಗೇನೋ ಸಮಸ್ಯೆ ಬಂದರೆ ಎದುರಿಸಿ. ನೀವು ಇದು ಮಾಡ್ಕೊಳಕ್ಕೆ ಹೋಗಿ ನಿಮ್ಮನ್ನು ನೀವು ಸೆಲ್ಫ್ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಮೆಸೇಜನ್ನು ನಾನಿಲ್ಲಿ ನೋಡ್ತಾ ಇರುವಂಥದ್ದು. ಇದು ಯಾರಿಗೆ ಅಂತಂದರೆ, ಯಾವಾಗಲೂ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ತಿರಲ್ಲ, ಅಮ್ಮ ಅವರಿಂದ ತೊಂದರೆ ಆಗ್ತಾಯಿದೆ, ಇವರಿಂದ ತೊಂದರೆ ಆಗ್ತಾಯಿದೆ, ನಮ್ಮನ್ನು ಕಾಪಾಡಿ ಅಂತ. ಅವರಿಗಾಗಿ ಈ ತಾಯಿ ಮೆಸೇಜನ್ನು ಕೊಡ್ತಾ ಇರುವಂಥದ್ದು. ಸೊ ನಿಮ್ಮ ಜೊತೆ ತಾಯಿ ಇದ್ದಾಳೆ, ಬಟ್ ತಾಯಿಗೆ ನೀವು ಸೆಟದು ನಿಲ್ಲೋದನ್ನ ನೋಡಬೇಕು ಅನ್ನೋ ಅಂಥ ಆಸೆ ಇಲ್ಲಿ ಕಾಣ್ತಾ ಇರುವಂಥದ್ದು. ಸೊ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ತಾಯಿ ನಿಮಗೊಂದು ಮೆಸೇಜ್ನ ಕೊಡ್ತಾ ಇರುವಂಥದ್ದು. ಆ್ಯಂಡ್ ಇನ್ನು ಕೆಲವ್ರಿಗೆ ಏನು ಮೆಸೇಜ್ನ ಕೊಡ್ತಾ ಇದ್ದಾರೆ ಅಂತಂದರೆ, ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರಬೇಕು ನೀವು. ಅಂದರೆ ಏನು ಎಮೋಷ್ನಲಿ ಬ್ಯಾಲೆನ್ಸ್ಡ್ ಅಂತಂದರೆ, ಅತಿಯಾಗಿ ರಿಯಾಕ್ಟ್ ಮಾಡೋದು ಮಾಡಬಾರ್ದು, ತುಂಬ ಏನು ರಿಯಾಕ್ಟೇ ಮಾಡಿಲ್ಲ ಅನ್ನೋ ಥರ ಇರಬಾರ್ದು. ಎಲ್ಲ ಸಂದರ್ಭದಲ್ಲೂ ಸಮಯ ಸಂದರ್ಭ ನೋಡಿಕೊಂಡು ನೀವು ನಡ್ಕೋಬೇಕು ಅನ್ನುವಂಥ ಒಂದು ಮೆಸೇಜ್ ಬರ್ತಾ ಇರುವಂಥದ್ದು. ಮತ್ತು ನೀವು ಪ್ರಾಬಬ್ಲಿ ನಿಮ್ಮಲ್ಲಿ ಕೆಲವರು ಲೈಕ್ ಯಾವ ಥರ ಅಂದರೆ ಹತ್ತಿರ ತುಂಬ ಹತ್ತು ಬಿಡೋದು, ಇಲ್ಲ ಅಂತಲೇ ರೆಸ್ಪಾಂಡೇ ಮಾಡಲ್ಲ ಅನ್ನೋ ಥರ ಆಗಿರಬಾರ್ದು ಅನ್ನುವಂಥ ಒಂದು ಮೆಸೇಜ್ನ ಅಮ್ಮನವರು ಕೊಡ್ತಾ ಇರುವಂಥದ್ದು. ಸೊ ನೀವು ಯಾವತ್ತಿಗೂ ಒಂದು ಕಾನ್ಸ್ಟೆಂಟ್ ಎನರ್ಜಿಯನ್ನು ಮೇಂಟೈನ್ ಮಾಡಿ. ಪ್ರಾಬಬ್ಲಿ ನೀವು ತುಂಬ ಎಮೋಷ್ನಲ್ ಪರ್ಸನ್ ಇರ್ಬೋದು, ಸೊ ಅದನ್ನು ಒಂದು ಮೇಂಟೈನ್ ಮಾಡಿ ಅನ್ನೋಂಥ ಒಂದು ಮೆಸೇಜು. ಅಟ್ ದ ಸೇಮ್ ಟೈಮು ಈ ಥರ ಒಂದು ವ್ಯಕ್ತಿಗಳು ಯಾರಿರ್ತಾರೆ ಆ ಥರ ವ್ಯಕ್ತಿಗಳಿಂದ ದೂರ ಇರಿ ಅಂತ. ಅಂದರೆ ಏನು ಅಂದರೆ, ಎಮೋಷ್ನಲ್ಲಿ ತುಂಬ ಓವರಾಗಿ ರಿಯಾಕ್ಟ್ ಮಾಡೋದು, ಇಲ್ಲಾಂದರೆ ಏನು ರಿಯಾಕ್ಟೇ ಮಾಡದೇ ಇರೋವಂಥದ್ದು, ಇಂಬ್ಯಾಲೆನ್ಸ್ಡ್ ಆಗಿರುವಂಥ ವ್ಯಕ್ತಿಗಳಿಂದ ಕೂಡ ನೀವು ದೂರ ಇರಬೇಕು. ಯಾರು ನಿಮ್ಮ ಪೀಸ್ ಆಫ್ ಮೈಂಡು ನಿಮ್ಮನ್ನು ಎಮೋಷ್ನಲಿ ಡಿಸ್ಟ್ರಾಯ್ ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತೋ ಅವರಿಂದ ದೂರ ಇರಬೇಕು ಅಂತ ಅವರು ಹೇಳ್ತಾ ಇರುವಂಥದ್ದು. ಸೊ ಇದು ಈ ಒಂದು ಮೆಸೇಜು ತಾಯಿ ನಿಮಗೆ ಕೊಡ್ತಾ ಇರುವಂಥದ್ದು. ಸೊ ನಿಮ್ಮ ಕಾನ್ಫಿಡೆನ್ಸು ಅದರಿಂದ ಬಿಲ್ಡ್ ಆಗುತ್ತೆ. ನಿಮ್ಮ ಏನು ಗೋಲ್ಸ್ನೆಲ್ಲ ಅಚೀವ್ ಮಾಡೋದಕ್ಕಿದೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಮೆಸೇಜು ನನಗಿಲ್ಲಿ ಬರ್ತಾ ಇರುವಂಥದ್ದು ಗೈಸ್. ಸೊ ಇದಾಗಿತ್ತು ಪೈಲ್ 3ನ ರೀಡಿಂಗು. ಈ ನನ್ನ ರೀಡಿಂಗು ನಿಮಗೇನಾರ ರೆಸನೇಟ್ ಆಗಿದ್ದರೆ ಅಥವಾ ಈ ಮೆಸೇಜ್ ನಿಮಗೆ ಅಂತಲೇ ನಾನು ಸಿಕ್ಕಿದರೆ ಕಮೆಂಟ್ ಮಾಡಿ, ದೇವಿ ಅಂತ ಒಂದು ಕಮೆಂಟ್ ಮಾಡಿ, ಬಂಡಿಕಾಳಿ ಅಮ್ಮನವರ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳಿ. ಆ್ಯಂಡ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಾಧ್ಯ ಆದರೆ ಲೈಕ್ನ ಕೊಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ನಾನು ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.